ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ರುತಿ ಮಾತಾಡ್ತಿರೋದು. ಇವತ್ತಿನ ನನ್ನ ರೆಸಿಪಿಯಲ್ಲಿ ಏನೆಂದರೆ ಮೆಂತ್ಯ ಸೊಪ್ಪಿನ ದಾಲ್ ನಾನು ಮಾಡ್ತಿರೋದಲ್ಲ, ನನ್ನ ಅಮ್ಮ ಮಾಡ್ತಿರೋದು. ಅಮ್ಮ ಮೆಂತ್ಯ ಸೊಪ್ಪಿನ ದಾಲ್ ಹೇಗೆ ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಮೊದಲಿಗೆ ಬೇಳೆ ಮತ್ತು ಟೊಮೆಟೊ ಈರುಳ್ಳಿನ ಹಾಕಿಬಿಟ್ಟು ಬೇಳೆಯನ್ನು ಬೇಯಿಸ್ಕೊತಾರೆ. ಇಲ್ಲಿ ಬೇಳೆ ಬೇಯೋಷ್ಟರಲ್ಲಿ ಆ ಸೊಪ್ಪನ್ನು ಹೆಚ್ಕೊಂಡು ರೆಡಿ ಮಾಡ್ಕೊತಿದ್ದಾರೆ. ಒಂದು ಈರುಳ್ಳಿನ ಹೆಚ್ಕೊಂಡು ಒಂದು ಬೆಳ್ಳುಳ್ಳಿನ ಜಜ್ಕೊಂಡು ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಇವಾಗ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿಗೂ ಚಪಾತಿಗೂ ಅನ್ನಕ್ಕೂ ಮೂರಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಹಸಿ ಸೊಪ್ಪು ಹಾಗೆ ತಿನ್ನೋ ಬದಲು ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೋ ಅಥವಾ ರೊಟ್ಟಿಗೋ ಈ ಥರ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳು ಇದ್ದರೆ ಹಸಿ ಸೊಪ್ಪು ಕೊಡೋ ಬದಲು ಈ ಥರ ಮಾಡಿಕೊಡಿ, ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರು ಇಷ್ಟಪಟ್ಟು ತಿಂದರು ಅಂತ ಹೇಳಿ ನಿಮಗೆ ಅಂದರೆ ಅಡುಗೆ ಮಾಡಿರೋರಿಗೂ ಖುಷಿ ಆಗುತ್ತೆ. ನನ್ನ ಮಗನಿಗೆ ಬೇಳೆ ದಾಲ್ ಅಂದರೆ ತುಂಬ ಇಷ್ಟ, ಅದರಲ್ಲಿ ಈ ಥರ ಸೊಪ್ಪು ಹಾಕಿ ಮಾಡಿಕೊಟ್ಟಿರೋದು ಇನ್ನೂ ಇಷ್ಟ. ಸ್ವಲ್ಪ ಬೆಂದಿರೋ ಸೊಪ್ಪಿಗೆ ಉಪ್ಪು, ಅರಿಶಿಣ, ಮಸಾಲೆ ಪೌಡರ್, ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದಾರೆ. ಮಸಾಲೆ ಪೌಡ್ರನ್ನ ನಾವು ಮನೆಯಲ್ಲೇ ತಯಾರಿಸ್ಕೊತೀವಿ, ಸೊ ನಾವು ಎಲ್ಲ ಅಡುಗೆಗೂ ಅದೇ ಮಸಾಲೆನ ಯೂಸ್ ಮಾಡೋದು. ಇವಾಗ ಆ ಸೊಪ್ಪಿಗೆ ಬೆಂದಿರೋ ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಇಲ್ಲಿ ಉಪ್ಪು ಕಡಿಮೆ ಆಗಿತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದರು. ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು.